ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಹೇಮಲತಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ದಿನಗಳ ನಂತರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಬಂದು ಒಂದು 2 ಮಂತ್ಸ್ ಬ್ಯಾಕ್ ವಿಡಿಯೋ. ಎಲ್ರಿಗೂ ಕೆಲಸ ಟೆನ್ಷನ್ನು ಅನ್ನೋ ಟೈಮಲ್ಲಿ ಸಡನ್ನಾಗಿ ಎಲ್ಲರೂ ಒಂದೇ ಕಡೆ ಸೇರಿಕೊಂಡು ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡಿರೋಂತಹ ವಿಡಿಯೋ. ನಾವು ಹೋಗ್ತಿರೋ ಪ್ಲೇಸ್ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತಿರೋ ಅಂಥದ್ದು. ನಿಮಗೆ ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತ ಏನು ಪ್ಲ್ಯಾನ್ ಮಾಡಲಿಲ್ಲ. ಬಟ್ ಹೋಗ್ತಾ ಪ್ಲ್ಯಾನ್ ಮಾಡಿದ್ದು ನಾವು ಎಲ್ಲಿಗೆ ಹೋಗಬೇಕು ಅನ್ನೋದ. ನನ್ನ ಹಸ್ಬೆಂಡ್, ನನ್ನ ಅಕ್ಕ, ಹಾಗೆ ನಮ್ಮ ಭಾವನ ತಮ್ಮ, ನನ್ನ 2ನೇ ಅಕ್ಕ, ಹಾಗೆ ನನ್ನ ಅಕ್ಕನ ಹಸ್ಬೆಂಡ್, ನಮ್ಮ ಭಾವ, ಮಕ್ಕಳು ಎಲ್ಲರೂ ಕೂಡ ಹೋಗಿದ್ವಿ. ನಾವು ಹೋಗ್ತಿರೋದು ಕೂರ್ಗ್ ಸೈಡು. ಈ ಟ್ರಿಪ್ಪಿನ ಖರ್ಚು ವೆಚ್ಚ ಎಲ್ಲ ನಮ್ಮ ಅಕ್ಕ ಭಾವ ಅವ್ರದ್ದೇನೆ. ನಾವಂತೂ ₹1 ಖರ್ಚು ಮಾಡಿಲ್ಲ. ಅವರನ್ನೇ ಖರ್ಚು ಮಾಡಿಕೊಂಡು ಕರ್ಕೊಂಡು ಹೋಗ್ತಿರೋದು. ಯಾಕೆಂದರೆ ನಾವು ಅವ್ರ ಮನೆಗೆ ಬಂದಿದ್ದೀವಿ ಅಂದರೆ ಖರ್ಚು ವೆಚ್ಚ ಎಲ್ಲ ಅವರೇ ಇರಬೇಕಲ್ವ. ಹಾಗಾಗಿ ಅವರೇ ಕರ್ಕೊಂಡು ಹೋಗಬೇಕು. ಹಾಗಾಗಿ ಅವರೇ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಭಾವ ಇವರು. ಇರೋದೊಂದು ಜೀವನ, ಯಾವಾಗ ಸಾಯ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇರೋ ಅಷ್ಟು ದಿನ ಜಾಲಿ, ಹೋದ್ಮೇಲೆ ಖಾಲಿ ಅಷ್ಟೇ. ಇರೋ ಅಷ್ಟು ದಿನ ಚೆನ್ನಾಗಿ ಎಲ್ಲರ ಜೊತೆ ಖುಷಿಯಾಗಿರಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ಈ ಮಗ್ಗೆಯಿಂದ ನಾವು ಹೋಗ್ತಿರೋ ಅಂಥ ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಈ ಮನೆಗಳು, ನನಗೆ ಈ ಥರ ಮನೆಗಳಂದರೆ ತುಂಬ ಇಷ್ಟ. ಈ ಅಡಿಕೆ ತೋಟ, ಕಾಫಿ ತೋಟ, ಎಂಥ ನೇಚರ್ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಭಾವನ ತಮ್ಮ ತುಂಬ ತಲಹರಟೆ. ಆಗಾಗ ನನ್ನನ್ನು ರೇಗಿಸ್ತಿದ್ದ. ಹಾಗಾಗಿ ಇಷ್ಟೊಂದು ನಗಾಡ್ತಿದ್ದೀವಿ. ಫೈನಲ್ಲಾಗಿ ನಾವು ಅಂದ್ಕೊಂಡಿರೋ ಅಂತಹ ಪ್ಲೇಸ್ಗೆ ನಾವು ರೀಚ್ ಆದ್ವಿ. ಗೆಸ್ ಮಾಡಿ ನೋಡೋಣ, ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ನೀನಂದ್ರೆ ನನ್ನಲ್ಲಿ ಬಿದ್ದು ನಾನಂದ್ರೆ ಅಪ್ಲಾಗಿ खत्म. बाय बाय, टाटा, गुड बाय, गया. ಹೋಗಿದ್ದು ನೀರಲ್ಲೇ ತೇಲಿ ಬಿಸಿಲೆಲ್ಲ ಮೂಕನ್ ಮನೆಯಲ್ಲಿ ನಡೀತೀಯಾ ಬೇಡ ಎಂತ ಏನೇನು ಹಚ್ಚಿದೆ. ಫೋಟೋ ತೆಗಿ, ಈ ಕಡೆಗೆ ಬರೀ ವಿಡಿಯೋನ ಮಾಡ್ಕೊಂಡು ಹೋಗೋಣ. ಇಮೋಷನಲ್ ಡ್ಯಾಮೇಜ್. ನಮ್ಮ ಬಾವ ಕೆಟ್ಟ ಬಾವ, ತರ್ಲೆ ಬಾವ. ನಮ್ಮ ಬಾವುಗೆ ನಾದ್ ನೀರು ಅಂದರೆ ತುಂಬ ಪ್ರೀತಿ. ಅದಕ್ಕೆ ಅವಾಗವಾಗ ಈ ಥರ ಕಾಲಿಳಿತಿರ್ತಾರೆ. ಹಿಂಗೆ ಈಗ ನೋಡಿ ನಮ್ಮ ಬಾವುಗೆ ಚಮಕ್ ಕೊಡ್ತೀನಿ. ಹೋಗ್ಬೇಡ, ಬಿದ್ದೋದ್ರೆ ಮಾಡ್ತೀಯಾ? ಬೇಡ, ಅಲ್ಲಾಡ್ತೈತೆ. ನನ್ನ ಬಾವನ್ ಕೊಡ್ತಾನ. ಎಲ್ಲೆಲ್ಲಿ ಕ್ಯಾಮ್ರಾ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಲ್ಲಿ ಫೋಟೋನ ಅವಾಗವಾಗ ತಗೋತಿದ್ದೆ. ಏನೋ ಗೊತ್ತಿಲ್ಲ, ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೆ ಅಂತ ಅನ್ನಿಸ್ತು ನನಗೆ. ದೇವ್ರು ಕೊಟ್ಟಿರೋ ಬ್ಯೂಟಿ, ಏನು ಮಾಡೋಂಗಿಲ್ಲ. ನಮಗೆ ನಾವೇ ಹೊಗಳ್ಕೋಬೇಕು, ನಮ್ಮನ್ನು ಯಾರೂ ಹೊಗಳಲ್ಲ. ಒಂದು ಸ್ವಲ್ಪ ಮುಂದೆ ಬಂದರೆ ಹಾಗೆ ಇಲ್ಲಿ
ಫಾಲ್ಸ್ ಅಂದರೆ ನೀರು ಹರಿತಿರೋಂತಹ ಜಾಗ ಇದು. ಮುಂಗಾರು ಟೈಮಲ್ಲಂತೂ ಇದು ನೋಡೋಕ್ಕಂತೂ ತುಂಬ ಸಖತ್ತಾಗಿರುತ್ತೆ. ಈಗ ನೀರು ಕಮ್ಮಿ ಇರೋದ್ರಿಂದ ಈ ಥರ ಕಾಣಿಸ್ತಾ ಇದೆ. ಮತ್ತೆ ನೋಡಬೇಕು ಅನ್ನೋ ಪ್ಲೇಸು, ಹೋಗಬೇಕು ಅನ್ನೋ ಪ್ಲೇಸು. ನಿಜವಾಗ್ಲೂ ತುಂಬ ಚೆನ್ನಾಗಿ ಆಟ ಆಡ್ಕೊಂಡೆಲ್ಲ ಬರ್ಬೋದು ನೀರು ಕಮ್ಮಿ ಇರೋವಂಥ ಟೈಮಲ್ಲಿ. ನೀರು ಜಾಸ್ತಿ ಇರೋವಂಥ ಟೈಮಲ್ಲಿ ವ್ಯೂ ತುಂಬ ಚೆನ್ನಾಗಿರುತ್ತೆ, ನೋಡ್ಕೊಂಡು ಬರ್ಬೋದು. ಆದರೆ ಆಟ ಆಡೋಕ್ಕೆಲ್ಲ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮಾತ್ರ ಮೂಕನಮನೆ ಫಾಲ್ಸು. ಐ ಲವ್ ಇಟ್. ಸೂಪರ್ ಆಗಿದೆ ಫಾಲ್ಸ್. ಬಿಸಿಲು ತಾಳಕ್ಕಾಗ್ದಲೇ ಸತ್ತೋಯ್ತು ಪಾಪ. ಸ್ವರ್ಗ ಎಲ್ಲಿದೆ? ಮೂಕನಮನೆ ಫಾಲ್ಸ್ ಎಲ್ಲ ನೋಡ್ಕೊಂಡು ಆದಮೇಲೆ ನಾವು ಹೋಗಿದ್ದು ಸೀದಾ ಬಿಸ್ಲೆ ಘಾಟ್ಗೆ. ಅಲ್ಲಿ ಹೋಗೋ ದಾರಿಲಿ ಹಾಗೆ ಹೊಟ್ಟೆ ಹಶ್ವಾಯ್ತು ಅಂತೇಳಿ ಎಲ್ಲರೂ ಕೂಡ ಕಲ್ಲಂಗಡಿ ಹಣ್ಣು ತಿಂದ್ವಿ. ಹಾಗೆ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಎಲ್ಲರೂ ನೂಡಲ್ಸು, ಆಮೇಲೆ ನಮ್ಮ ಭಾವ ಹಾಗೆ ನನ್ನ ಹಸ್ಬೆಂಡು ಎಗ್ ನೂಡಲ್ಸ್ನು ಏನು ಆರ್ಡ್ರ್ ಮಾಡ್ಕೊಂಡ್ರು ಅವರು ಸಪ್ರೇಟು. ನಾವು ಮಾತ್ರ ಮಾಮೂಲಿ ನೂಡಲ್ಸ್ನ ಆರ್ಡ್ರ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಟೇಸ್ಟ್. ಇಲ್ಲಿ ಈ ಅಂಗಡಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ನೋಡಿ. ಇವರೇ ಎಗ್ ನೂಡಲ್ಸ್ ಇವರು, ನಮ್ಮದು ಮಾಮೂಲಿ ನೂಡಲ್ಸು. ಚೆನ್ನಾಗಿತ್ತು, ಟೇಸ್ಟ್ ಸೂಪರಾಗಿತ್ತು. ನಮಗಂತೂ ಎಲ್ರಿಗೂ ತುಂಬ ಸುಸ್ತಾಗೋಗಿತ್ತು. ಈ ಬಿಸ್ಲೆ ಘಾಟ್ನ ನೋಡೋಷ್ಟು ಖುಷಿ ಕೂಡ ನಮಗೆ ಇರಲಿಲ್ಲ. ಅಲ್ಲೇ ಆಟಾಡಿ ತುಂಬ ಸುಸ್ತಾಗಿತ್ತು. ಅಲ್ಲಿಂದ ತುಂಬ ದೂರ ಆಯ್ತಲ್ಲ, ಹಾಗಾಗಿ ಎಲ್ಲರೂ ಕೂಡ ಹೋಗೋದು ಬೇಡ ಅಂತೇಳಿ ಹೋಗ್ತಿದ್ದಾರೆ. ನೋಡಿ ಎಲ್ಲರ ಮುಖದಲ್ಲಿ ಎಷ್ಟು ಸುಸ್ತಿದೆ ಅಂತ ಹೇಳಿ. ಎಲ್ಲರೂ ಅಷ್ಟೇ ಎಷ್ಟು ನಿಧಾನಕ್ಕೆ ಬರ್ತಿದ್ದಾರೆ, ಯಾರಿಗೂ ಇಂಟ್ರೆಸ್ಟೇ ಇಲ್ಲ ಅಂದಾಗೆ. ಆದರೆ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಮಾತ್ರ ತುಂಬ ಜೋಶಲ್ಲಿ ಹೋದ್ವಿ ಎಲ್ಲ. ನೀವೇ ನೋಡಿರ್ತೀರಲ್ಲ ವಿಡಿಯೋ ಸ್ಟಾರ್ಟಿಂಗಲ್ಲಿ. ಅಂದರೆ ಈ ಬಿಸ್ಲೆ ಘಾಟಿಗೆ ಹೋಗುವಾಗ ನೋಡಿ, ನಮ್ಮ ಅಕ್ಕಗೆ ಎಂತೋ ಅಯ್ಯೋ ದೇವ್ರೇ ಪ್ರಪಂಚನೇ ಬೇಡ ಬಿದ್ದೋಯ್ತು ಅನ್ನಂಗೆ ಹೋಗ್ತಿದ್ದಾಳೆ ನಮ್ಮ ಅಕ್ಕ. ಆ್ಯಕ್ಚುಲಿ ನಾವು ಫಸ್ಟು ಬಿಸ್ಲೆ ಘಾಟ್ಗೆ ಬರಬೇಕಿತ್ತು. ಯಾಕೆ ಅಂದರೆ ಮಂಜು ಬೀಳ್ತಿರುತ್ತಲ್ಲ ಆ ಟೈಮಲ್ಲಿ ಬಿಸ್ಲೆ ಘಾಟ್ನ ನೋಡೋಕ್ಕೆ ಸ್ವರ್ಗನೇ ಭೂಮಿ ಮೇಲೆ ಇಳಿದು ಬಂದಿರೋ ರೀತಿ ಇರುತ್ತೆ. ಸಖತ್ತಾಗಿರುತ್ತೆ ಮಾತ್ರ ವ್ಯೂ. ಮುಂಜಾನೆ ಟೈಮ್ ಬರಬೇಕು, ಬೇಗನೆ ಹೊರಟು ಬರಬೇಕು. ನಾವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ವಿ ಅಂತ ಅನ್ಕೋತೀನಿ. ಫಸ್ಟು ನಾವು ಬಿಸ್ಲೆ ಘಾಟ್ನ ನೋಡ್ಕೊಂಡು ಆಮೇಲೆ ಫಾಲ್ಸಿಗೆ ಹೋಗಿದ್ರೆ ಒಂದು ಸ್ವಲ್ಪ ಹಾಯ್ ಅನ್ಸೋದು. ಯಾಕೆ ಅಂದರೆ ನೀರಲ್ಲೆಲ್ಲ ಆಟಾಡಿ ನಮಗೆ ಆಯಾಸ ಆಗೋದೇ ಗೊತ್ತಾಗ್ತಿರ್ಲಿಲ್ಲ. ಫಾಲ್ಸಲ್ಲೆಲ್ಲ ಆಟಾಡಿ ಸುಸ್ತಾಯ್ತಲ್ಲ, ಹಾಗಾಗಿ ಈ ಬಿಸ್ಲೆ ಘಾಟನ್ನು ನೋಡೋಷ್ಟು ಪೇಷನ್ಸು ತಾಳ್ಮೆ ಇರಲಿಲ್ಲ. ಬಟ್ ಆದರೂ ಕೂಡ ಎರಡನ್ನಾದರೂ ಕಂಪ್ಲೀಟ್ ನೋಡಲೇಬೇಕು ಅಂತೇಳಿ ಬಂದಿದ್ವಿ. ಹಾಗಾಗಿ ಬಂದ್ವಿ. ಚೆನ್ನಾಗಿತ್ತು ನೋಡೋಕ್ಕೆ. ಬಟ್ ಇನ್ನು ಬೆಳಗಿನ ಟೈಮಲ್ಲಿ ಬಂದಿದ್ರೆ ಮಾತ್ರ ಇನ್ನೂ ಸಖತ್ತಾಗಿರೋದು. ನೋಡಿ ಅಲ್ಲಿ ಬೆಟ್ಟ ಮೋಡನೇ ಟಚ್ ಆಗಿದೆ ಅನ್ನೋ ರೀತಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿತ್ತು. ಇನ್ನೂ ಬೆಳಗಿನ ಜಾವದಲ್ಲಿ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಒಂಥರ ಮೋಡ ಕೆಳಗಡೆನೇ ಸ್ನೋ ಇದೆ ಅನ್ನೋ ರೀತಿ ಎಲ್ಲ ಕಾಣಿಸೋದು. ತುಂಬ ಚೆನ್ನಾಗಿತ್ತು ಮಾತ್ರ. ಇಷ್ಟ ಆಯಿತು. ನಾನು ಬಿಸ್ಲೆ ಘಾಟ್ಗೆ ಇದಕ್ಕೊಂದು 3 ಸತಿ ಮೇ ಬಿ ಹೋಗಿದ್ದೀನಿ ಅಂತ ಅನ್ಕೋತೀನಿ. ಆದರೆ ಈ ಟೈಮೇ ಸ್ವಲ್ಪ ಲೇಟಾಗಿ ಬಂದಿರೋದು. ಮುಂಚೆ ಎಲ್ಲ ಫಸ್ಟೇ ಬಿಸ್ಲೆ ಘಾಟ್ ನೋಡಿಕೊಂಡು ಆಮೇಲೆ ಮಿಕ್ಕಿದ ಪ್ಲೇಸ್ಗಳು ನೋಡ್ತಿದ್ವಿ. ಈ ಸತಿ ಫಸ್ಟೇ ಫಾಲ್ಸಿಗೆ ಹೋಗ್ಬಿಟ್ವಿ. ಚೆನ್ನಾಗಿತ್ತು. ಆದ್ರೂ ಎಲ್ಲರೂ ಒಂದೇ ಕಡೆ ಸೇರಿಕೊಂಡು ಒನ್ ಡೇ ಟ್ರಿಪ್ ಹೋಗಿತ್ತು. ತುಂಬ ಖುಷಿ ಆಯಿತು. ಲೈಫ್ ಅಂದಮೇಲೆ ಯಾವತ್ತೂ ಏರುಪೇರು ಇದ್ದೇ ಇರುತ್ತೆ ಯಾವಾಗಲೂ. ಬಟ್ ನಾವು ಸಣ್ಣ ಪುಟ್ಟ ಖುಷಿ ಸಿಗುತ್ತಲ್ಲ, ಅದರಲ್ಲೇ ಖುಷಿ ಪಡಬೇಕು ನಾವು ಯಾವತ್ತೂ. ದೊಡ್ಡದೇ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಇರೋದ್ರಲ್ಲೇ ಖುಷಿಯಾಗಿದ್ರೇ ಲೈಫ್ನ ಚೆನ್ನಾಗಿ ಲೀಡ್ ಮಾಡೋಕ್ಕಾಗೋದು ಅಂತ ನನ್ನ ಅಭಿಪ್ರಾಯ. ಹಾಗೆ ಅಲ್ಲಿಂದ ಹೊರಟ್ವಿ ಸೀದಾ. ಎಲ್ಲರೂ ಕೂಡ ಯಾವಾಗ ಮನೆಗೆ ಹೋಗ್ತೀವೋ ಅನ್ನೋಂಗಾಗಿತ್ತು. ಆಮೇಲೆ ಹೋಗ್ತಾ ಏನಾಗ್ಬಿಡ್ತು ಅಂದರೆ ನನ್ನ ಮಗನಿಗೆ
ಸ್ವಲ್ಪ ಅವನಿಗೆ ಇದನ್ನೆಲ್ಲ ತಿಂದ್ಬಿಟ್ಟು ಅವನಿಗೆ ವಾಮಿಂಟ್ ಆಗ್ಬಿಡ್ತು. ಪಾಪ ನಮ್ಮ ಬಾವನ ತಮ್ಮನ ಮೇಲೆ ವಾಮಿಟ್ ಮಾಡಿಬಿಟ್ಟ. ಬೇಜಾರಾಗ್ಬಿಡ್ತು ನನಗೆ. ಹೆಡು ಇದು ಏನೋ ಡಿಸ್ಟಿಂಕ್ಷನ್ ಪಾಸ್ ಆಗಕ್ಕಂತ ಕಾಣೋದು. ನನ್ನ ಹಸ್ಬೆಂಡ್ ಹೇಗೆ ಅಂದರೆ ನಾನು ಏನೇ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಕೂಡ ನಾನು ಎಜುಕೇಷನ್ ಬಗ್ಗೆನೇ ಮಾತಾಡೋದು. ಅದು ಏನು ಪಾಸ್ ಆಗೋದು, ಇದು ಏನು ಪಾಸ್ ಆಗೋದು ಅಂತವ. ಚೆನ್ನಾಗಿ ಮಾತಾಡ್ಸಿದ್ರು. ಎಲ್ಲ ಹೆಂಗಾಗಿದ್ದೀರಾ? ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಕಂಪ್ಲೀಟ್ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಹೊಸ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ಲೀಸ್ ವೆಯ್ಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು.